ಕೊರಟಗೆರೆಯಲ್ಲಿ ಬಡ ಜನರಿಗಾಗಿ ಡಯಾಲಿಸಿಸ್ ಕೇಂದ್ರ ಸ್ಥಾಪನೆ. ರೇಣುಕಾ ಆಸ್ಪತ್ರೆಯಲ್ಲಿ ನೂತನ ಡಯಾಲಿಸಿಸ್ ಉದ್ಘಾಟನೆ. ಕೊರಟಗೆರೆ ತಾಲೂಕಿನ ಬಡಜನರ ಆರೋಗ್ಯಕ್ಕಾಗಿ ಪ್ರಪ್ರಥಮ ಬಾರಿಗೆ ರೋಟರಿ ಸಹಯೋಗದಲ್ಲಿ ಡಯಾಲಿಸಿಸ್ ಕೇಂದ್ರವನ್ನು ಪ್ರಾರಂಭ ಮಾಡಲಾಗಿದೆ. ಕೊರಟಗೆರೆ ಪಟ್ಟಣ ರೇಣುಕಾ ಆಸ್ಪತ್ರೆಯಲ್ಲಿ ನೂತನ ಡಯಾಲಿಸಿಸ್ ಸ್ಥಾಪನೆ ಮಾಡಲಾಗಿದ್ದು, ರಾಮಕೃಷ್ಣ ಸೇವಾಶ್ರಮ ಶ್ರೀ ಜಪಾನಂದ ಸ್ವಾಮೀಜಿ, ಸಿದ್ದರಬೆಟ್ಟದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ಹಾಗೂ ಯಲರಾಂಪುರ ಶ್ರೀಗಳು ಉದ್ಘಾಟನೆಯನ್ನ ಮಾಡಿದ್ರು. ಈ ವೇಳೆ ಮಾತನಾಡಿದ ಸಿದ್ದರಬೆಟ್ಟದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ, ಕೊರಟಗೆರೆಯಲ್ಲಿ ಪ್ರಪ್ರಥಮವಾಗಿ ಬಡಜನರ ಆರೋಗ್ಯ ರಕ್ಷಣೆಗಾಗಿ ಡಯಾಲಿಸಿಸ್ ಪ್ರಾರಂಭಕ್ಕೆ ಪ್ರಮುಖ ಕಾರಣ ಪಾವಗಡ ರಾಮಕೃಷ್ಣ ಸೇವಾಶ್ರಮ ಶ್ರೀ ಜಪಾನಂದ ಮಹಾರಾಜಜಿ ಎಂದು ಹೇಳಿದರು. ಬಡಜನರು ಡಯಾಲಿಸಿಸ್ ಮಾಡಿಸಿಕೊಳ್ಳುವುದು ಕಷ್ಟ ಸಾಧ್ಯ. ಗ್ರಾಮೀಣ ಭಾಗದ ಬಡ ಜನರು ಡಯಾಲಿಸಿಸ್ ಮಾಡಿಸಿಕೊಳ್ಳೋಕೆ ಬಂದರೆ ಪ್ರತಿನಿತ್ಯ ಒಬ್ಬರಿಗೆ ಉಚಿತವಾಗಿ ಡಯಾಲಿಸಿಸ್ ಮಾಡಿಸಿಕೊಳ್ಳಲು ಸಿದ್ದರಬೆಟ್ಟದ ರೋಟರಿ ಸಂಸ್ಥೆ ಯೋಜನೆಯನ್ನ ರೂಪಿಸಿಕೊಂಡಿದೆ ಎಂದು ತಿಳಿಸಿದ್ದಾರೆ. ರೋಟರಿ ಸಂಸ್ಥೆ ಜೊತೆ ಸಿದ್ದರಬೆಟ್ಟ ರೋಟರಿ ಟ್ರಸ್ಟ್ ಅಂತ ಮಾಡ್ಕೊಂಡಿರ್ತೇವೆ. ಅದಕ್ಕೆ ದಾರಿಗಳು ಹುಡುಕ್ತಿರ್ತೇವೆ. ನಮಗೆ ಏನೇನೋ ಕೆಲವು ನಿಮಿಷ ನಮಗೆ ಗೌರವ ಬರ್ತಾರೆ. ಅಂದರೆ ನಮ್ಮ ರೋಟರಿಯ 3192ನ ಗೌರವರಾಗಿರ್ತಕ್ಕಂಥ ಮಹಾದೇವ್ ಪ್ರಸಾದ್ ಅವರು ಬರೋರಿದ್ದಾರೆ, ಇನ್ನೇನು ದಾರಿಲಿದ್ದಾರೆ. ಅವ್ರ ಮುಖಾಂತರ ಹಲವಾರು ರೋಟರಿ ಸಂಸ್ಥೆಗಳು ಎಷ್ಟೆಷ್ಟು ದೊಡ್ಡ ದೊಡ್ಡ ಶ್ರೀಮಂತರಿದ್ದಾರೆ ಅಂದರೆ ರೋಟರಿಯಲ್ಲಿ ಒಬ್ಬರು ರವಿಶಂಕರ್ ಅನ್ನೋರು ಕೆಲವು 2-3 ವರ್ಷಗಳ ಹಿಂದೆ 100 ಕೋಟಿ ಹಣವನ್ನು ದಾನ ಮಾಡಿರ್ತಕ್ಕಂಥವ್ರು. ರೋಟರಿಗಳಿಗೆ ಇಷ್ಟು ಶ್ರೀಮಂತರಿದ್ದಾರೆ ಅಂತ ಯಾಕಂದರೆ 100 ಕೋಟಿ ಕೊಡೋದೆಷ್ಟು ಕಷ್ಟ ಇದೆ. ಬರೀ 1 ಕೋಟಿ ಅಲ್ಲ, 100 ಕೋಟಿ ದಾನ ಮಾಡಿದ್ರೆ ಇಡೀ ದೇಶದೊಳಗೆ ಅತ್ಯಂತ ರೋಟರಿಗೆ ಹೆಚ್ಚು ಹಣ ಕೊಟ್ಟಿರ್ತಕ್ಕಂಥವ್ರು. ಅಂಥ ದಾನಿಗಳಿರೋದ್ರಿಂದ ಈ ಥರದ ಯೋಜನೆಗಳನ್ನು ಮಾಡಿಕೊಟ್ರೆ ಸಾಮಾನ್ಯ ಬಡವರ ಜನಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಹಿನ್ನೆಲೆಯಲ್ಲಿ ಈಗ ಅದಕ್ಕೆ ಮಹಾದೇವ್ ಪ್ರಸಾದ್ ಬಂದ ಮೇಲೆ ಅವರಿಗೂ ಮನವರಿಕೆ ಮಾಡಿಕೊಡ್ತೀವಿ. ಇಲ್ಲಿ ನಮ್ಮ ಬೆಂಗಳೂರಿನ ರೋಟರಿ ಮೇಡಮ್ ಅವರು, ಲತಾ ಮೇಡಮ್ ಅವರು ಸಹಿತ ಬಂದಿದ್ದಾರೆ. ನಿಮಗೂ ಹೇಳೋದೇನೆಂದರೆ, ನೀವು ಬೆಂಗಳೂರಿನಲ್ಲಿ ಇಂಥ ಹಲವಾರು ಯೋಜನೆ ಇರ್ತವೆ. ಈ ಥರ ಗ್ರಾಮೀಣ ಪ್ರದೇಶದಲ್ಲಿ ಮಾಡತಕ್ಕಂಥ ಯೋಜನೆಗೆ ನೀವೇನಾದರೂ ಆ ಟ್ರಸ್ಟಿಗೆ ನೀವು ಅನುಕೂಲವನ್ನು ಕಲ್ಪಿಸಿಕೊಟ್ರೆ ಆ ಟ್ರಸ್ಟ್ ವತಿಯಿಂದ ಅತ್ಯಂತ ಕಡು ಬಡವರಿಗೆ ಉಚಿತವಾಗಿರ್ತಕ್ಕಂಥ ಒಂದು ಡಯಾಲಿಸಿಸನ್ನು ನಡೆಸುವಂಥ ಒಂದು ಯೋಜನೆಯನ್ನು ಮಾಡಿಕೊಡ್ತೇವೆ. ಅದಕ್ಕೆ ಈ ವರ್ಷ ಕನಿಷ್ಠ ನಾವು ಒಂದು ಟಾರ್ಗೆಟ್ ಹೇಳಿದ್ವಿ, 365 ಜನ ಏನಾದರೂ ಮಾಡಿದರೆ, ಜನ ಮಾಡಿದ್ರೆ ಅದರ ಒಬ್ಬರು ಬಡವರು ಸಿಕ್ಕರು ದಿನಕ್ಕೆ ಒಬ್ಬರು ಬಡವರಿಗಾದ್ರೆ 365 ಅದರ ಅನುಕೂಲ ಆಗುತ್ತೆ. ಅದಕ್ಕೆ ಈ ಸರಿ ಇಷ್ಟು ಜನರಾದರೂ ನೀವು ಅದನ್ನು ಒಂದು ಟಾರ್ಗೆಟ್ ರೀಚ್ ಮಾಡಿ ಅಂತ ಹೇಳಿದ್ವಿ. ಅದಕ್ಕೆ ನಮ್ಮ ರೋಟರಿ ಸಿದ್ದರಬೆಟ್ಟದ ಎಲ್ಲ ಹಿರಿಯರು ಬಂದಿದ್ದಾರೆ. ನಮ್ಮ ಗಂಗಾಧರ ಶಾಸ್ತ್ರಿಗಳು, ಶಿವಕುಮಾರ್, ದೊಡ್ಡಗೌಡ ಮಾಟ್ರು, ಡಾಕ್ಟರ್ ರುದ್ರಪ್ಪ ತಿಪ್ಪೇಂದ್ರಪುರ ಪಂಚಕರು. ನಿಮಗೆ ಹೇಳಿದ್ರೆ ಅಂದರೆ ಒಂದು ಸ್ವಲ್ಪ ಸಾದಷ್ಟು ನೀವು ನಿಮಗೆ ಯಾರಾದರೂ ಗೊತ್ತಿರುವಂಥವ್ರು ಎಲ್ಲೆಲ್ಲೋ ಖರ್ಚು ಮಾಡ್ತಿರ್ತಾರೆ, ನಿಮ್ಮ ಹೆಸರಿನಲ್ಲಿ ಯಾರೋ ಒಬ್ಬರು ಬದುಕುತ್ತಾರೆ, ಅವ್ರ ಜೀವನಕ್ಕೆ ಅಷ್ಟಕ್ಕೆ ಅನುಕೂಲ ಆಗುತ್ತೆ ಎಂದರೆ ಹುಡುಕುವಂತ ಒಂದು ಪ್ರಯತ್ನ ಮಾಡಿದೆ. ಕನಿಷ್ಠ 30. ಇನ್ನು ಪಾವಗಡದ ಶ್ರೀ ಜಪಾನಂದ ಸ್ವಾಮೀಜಿ ಮಾತನಾಡಿ, ಡಯಾಲಿಸಿಸ್ ಆರಂಭ ಮಾಡುವುದು ಸುಲಭ, ಆದರೆ ನಿರ್ವಹಣೆ ಮಾಡುವುದು ಕಷ್ಟಕರ. ಪಾವಗಡದಲ್ಲಿ ರಾಮಕೃಷ್ಣ ಸೇವಾಶ್ರಮದಿಂದ ಇಲ್ಲಿಯವರೆಗೆ 50,000 ಜನರಿಗೆ ಶಸ್ತ್ರಚಿಕಿತ್ಸೆ ಮಾಡಿಸಿದ್ದೇನೆ. ಇದಕ್ಕೆ ಪ್ರಮುಖ ಕಾರಣ ಸುಧಾಮೂರ್ತಿ ಅವರು. 650 ಜನರಿಗೆ ಅಂಗವಿಕಲತೆ ನಿರ್ಮೂಲನೆ ಮಾಡಿಸಿದ್ದೇನೆ ಎಂದಿದ್ದಾರೆ. ಬಹಳ ಕಷ್ಟ, ಎಂತೆಂತ ಕಷ್ಟಪಡಬೇಕಾಗುತ್ತೆ ಗೊತ್ತಾ. ಇದೇ ಬೇರೆ ಇದರಲ್ಲಿ ಕೇಳಕ್ ಹೋಗಲ್ಲ ಅವರು, ಯಾಕೆಂದ್ರೆ ಮೊದಲೇ ಅವ್ರದ್ದು ಬಿಲ್ಲು 0ಗೆ ಲೆಕ್ಕ ಇಲ್ಲ. ಅಲ್ಲೆಲ್ಲ ಅಷ್ಟು ಜೋರಾಗಿರುತ್ತೆ 0ಗಳು. ನಮಗೆ ಏನೆಲ್ಲ ಕೇಳ್ತಾರೆ. ಇಷ್ಟು ಹೇಳಿ ಮಧುಗಿರಿನಲ್ಲಿ ನಾವು ನಡೆಸ್ತಾ ಇದ್ದೀವಿ. ಪ್ರತಿ ದಿವಸ 5-6 ಕೇಸ್ ಬರ್ತಾ ಇದೆ. ವಿ ಹ್ಯಾವ್ 5 ಮಿಷನ್ಸ್. ಇಟ್ ಈಸ್ ಆಲ್ಸೋ ಸಪೋರ್ಟೆಡ್ ಬೈ ರೋಟರಿಯನ್ಸ್. ಐ ಆಮ್ ಪ್ರೌಡ್ ಆಫ್ ರೋಟರಿಯನ್ಸ್. ದೇ ಆರ್ ಸಪೋರ್ಟೆಡ್ ಇಟ್ ಆ್ಯಂಡ್ ವಿ ಆರ್ ವರ್ಕಿಂಗ್ ಅಲಾಂಗ್ ವಿತ್ ದಟ್. ಆ್ಯಂಡ್ ನಾನೇನು ಹೇಳ್ತೀನಿ ಅಂದರೆ, ಕೊರಟಗೆರೆ ಜನತೆಗೆ ಮಾಧ್ಯಮದ ಮೂಲಕ ಕೇಳ್ಕೊಡ್ತೀನಿ, ಇದು ನಿಮ್ಮ ಆಸ್ತಿ, ನೀವು ನೋಡ್ಕೋಬೇಕು. ನಿಮ್ಮ ಆಸ್ಪತ್ರೆ, ಪೇಷಂಟ್ನ ಕರ್ಕೊಂಡ್ಬಂದರೆ ನಿಮ್ಮ ಜವಾಬ್ದಾರಿ. ಬಾಗಿಲ ಹತ್ರ ಬಿಟ್ಬಿಟ್ಟು ಹೋಗೋದಲ್ಲ, ಪೇಷಂಟ್ ನೋಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿನೇ. ಈಗ ಮಧುಗಿರಿನಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ್ ಊಟ ಕೊಡ್ತಾ ಇದ್ದೇವೆ. ಅವ್ರು ಬರುವಾಗಲೇ ಹಂಗೆ ಬರ್ತಾರೆ, ಇನ್ನು ಅವ್ರಿಗೆ ನಾನೇನು ಮಾಡಲಿ. ಸೊ ಊಟ ಎಲ್ಲ ಕೊಟ್ಟು ಅವರನ್ನು ನೋಡಿಕೊಂಡು ಅದು ಮಾಡಿ ವಾಪಸ್ ಕಳಿಸ್ಕೊಡ್ತಾ ಇದ್ದೀವಿ. ಇಲ್ಲೂ ಅದೇ ಥರ ಎಲ್ಲ ಚೆನ್ನಾಗಿ ನಡೆಯುತ್ತೆ. ನಾವೆಲ್ಲ ಇದ್ದೀವಿ. ನಾವು ಬರೀ ಇನಾಗ್ರೇಷನ್ ಮಾಡುವಂಥ ಸ್ವಾಮಿಗಳಲ್ಲ, ವಿ ಆರ್ ಪ್ರಾಕ್ಟಿಕಲ್ ಸ್ವಾಮಿಗಳು. ವಿ ಫಾಲೋ ಸ್ವಾಮಿ ವಿವೇಕಾನಂದ. ವಾಟ್ ಎವರ್ ವಿ ಸೇ, ವಿ ಡೂ ಇಟ್, ವಿ ವಿಲ್ ಸಿ ದಟ್ ಇಟ್ ಹ್ಯಾಸ್ ಬೀನ್ ಡನ್ ಇನ್ ಪುಟ್ ಇನ್ ಟು ಪ್ರಾಕ್ಟಿಕಾಲಿಟಿ. ಇನ್ನು ಯಲರಾಂಪುರ ಕುಂಚಿಟಿಗ ಮಹಾಸಂಸ್ಥಾನ ಮಠದ ಶ್ರೀ ಹನುಮಂತನಾಥ ಸ್ವಾಮೀಜಿ ಮಾತನಾಡಿ, ಜ್ವರ, ತಲೆನೋವು ನಿವಾರಣೆ ಆಗುತ್ತೆ, ಆದರೆ ಡಯಾಲಿಸಿಸ್ ಸಮಸ್ಯೆಯಿಂದ ಗುಣಮುಖರಾಗುವುದು ಕಷ್ಟ ಸಾಧ್ಯ.
ರೋಟರಿ ಸಂಸ್ಥೆಯ ಜೊತೆ ರೇಣುಕಾ ಆಸ್ಪತ್ರೆಯ ಮಲ್ಲಿಕಾರ್ಜುನ್ ಮತ್ತು ರೇಣುಕಾ ಅವರಿಗೆ ಧನ್ಯವಾದ ಅರ್ಪಿಸುವುದು ಅತಿ ಮುಖ್ಯ ಎಂದಿದ್ದಾರೆ. ನರ್ಸ್ಗೂ ನಾಗಭೂಷಣ್ಗೂ ಫೋನ್ ಮಾಡಿದರೆ ಅವರೆಲ್ಲನೂ ಎಂಥ ಸಂದರ್ಭದಲ್ಲಾದರೂ ಕೂಡ ಇರಲಿ ಬಂದು ಅದನ್ನು ಅವ್ರಿಗೆ ಮೊದಲು ಆರೈಕೆ ಮಾಡುವಂಥ ಕೆಲಸ. ಬಹುತೇಕ ನಾನು ಇಲ್ಲಿ ಬಂದು ತಾಲೂಕಿಗೆ ಬಂದು ಒಂದು 14 ವರ್ಷ ಆಯಿತು. ಬಹುಶಃ ನನಗೆ ಅವರೊಂಥರ ಪರ್ಸ್ನಲ್ ಡಾಕ್ಟರ್ ಇದ್ದಂಗೆ. ನನಗೇನಾದ್ರು ಒಂದು ಸಣ್ಣ ಉಗುರು ನೋವಾದರೂ ಕೂಡ ಅವ್ರ ಹತ್ರಕ್ಕೆ ಬಂದು ಒಂದು ಇಂಜೆಕ್ಷನ್ ತೊಗೊಂಡೋದ್ರೆ ಬೇರೆ ಬೇರೆ ದೊಡ್ಡ ದೊಡ್ಡ ಡಾಕ್ಟ್ರು ಆಸ್ಪತ್ರೆಗಳಿರುತ್ತೆ. ಕೆಲವರ ಕೈಗುಣಗಳು ಔಷಧ ಯಾವುದೋ ರೀತಿಯಲ್ಲಿ ಒಂದು ಸಂಜೀವಿನಿ ಥರ ಕೆಲಸವನ್ನು ಮಾಡ್ತದೆ. ಇಬ್ಬರು ಸ್ವಾಮೀಜಿಯವರು ಹೇಳಿದ ಹಾಗೆ ಯಾರಿಗೂ ಡಯಾಲಿಸಿಸ್ ಬರುವಂಥ ಆಶೀರ್ವಾದ ಭಗವಂತ ಮಾಡೋದು ಬೇಡ. ಡಯಾಲಿಸಿಸ್ ಚೆನ್ನಾಗಿ ನಡೀಲಿ ಅಂತ ನಾವು ಆಶೀರ್ವಾದ ಮಾಡೋದು ಬೇಡ, ಅದು ನಡೆಯೋದೇ ಬೇಡ ಅಂತ ನಾನು ಭಗವಂತನಲ್ಲಿ ಬೇಡ್ಕೊಳ್ತೇನೆ. ಯಾರಿಗೆ ಕಿಡ್ನಿ ಹೋಗಿದೆ, ಡಯಾಲಿಸಿಸ್ ಇದ್ದವ್ರ ಕಷ್ಟ ಭಗವಂತನಿಗೆ ಮುಟ್ತದೆ. ಆ ಡಯಾಲಿಸಿಸ್ ಮಾಡ್ಕೊಳ್ಳೋದಕ್ಕೆ ಕೇಳಿ ನಿನಗೇನಾದ್ರು ಒಂದು 2 kg ಬಂಗಾರ ಬೇಕಾ, ಒಂದು 3 ಎಕರೆ ಎಸ್ಟಾಪ್ ಕೊಡೋಳ ಜಾಗ ಬೇಕಾ ಅಂದರೆ ನಂದಿರೋ 3 ಎಕರೆ ನಿಮಗೆ ಬರ್ಕೊಡ್ತೀನಪ್ಪ, ನನ್ನ ಚೆನ್ನಾಗಿ ನೋಡ್ಕೊಳ್ಳುವಂಥ ಸ್ಥಿತಿಗೆ ನಾವು ಬರ್ತೇವೆ. ಇನ್ನು ಡಯಾಲಿಸಿಸ್ ಕೇಂದ್ರ ಉದ್ಘಾಟನೆ ವೇಳೆ ತಹಸೀಲ್ದಾರ್ ಮಂಜುನಾಥ, ರೇಣುಕಾ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾ ಮಲ್ಲಿಕಾರ್ಜುನ್, ನಿವೃತ್ತ ಆರೋಗ್ಯಾಧಿಕಾರಿ ಲಕ್ಷ್ಮೀಕಾಂತ, ಸಿದ್ದರಬೆಟ್ಟ ರೋಟರಿ ಅಧ್ಯಕ್ಷ ಕೆಎನ್ ರಘು ಸೇರಿ ಹಲವಾರು ಮಂದಿ ಉಪಸ್ಥಿತರಿದ್ದರು. ಎನ್ ಮೂರ್ತಿ, ಪ್ರಜಾಶಕ್ತಿ ಟಿವಿ, ಕೊರಟಗೆರೆ.